ಹಾಯ್ ಇದು ಭಾನುವಾರದ ಮಿನಿ ವ್ಲಾಗ್. ಮೊದಲೆಲ್ಲ ಭಾನುವಾರ ಅಂದರೆ ಮಧ್ಯಾಹ್ನ ಅಡುಗೆ ಮಾತ್ರ ಮಾಡ್ತಾಯಿದ್ದೆ, ಬೆಳಗಿನ ತಿಂಡಿನ ಸ್ಕಿಪ್ ಮಾಡಿಬಿಡ್ತಿದ್ದೆ. ಆದರೆ ಇವಾಗ ಬೆಳಗಿನ ತಿಂಡಿ ಕೂಡ ಮಾಡಬೇಕು. ಹಾಗಾಗಿ ಇವತ್ತಿನ ತಿಂಡಿಗೆ ಪಡ್ಡುನ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಮಧ್ಯಾಹ್ನಕ್ಕೆ ಅಂತೇಳಿ ಚಿಕನ್ ಸಾಂಬಾರು ಮಾಡಿ ಮುದ್ದೆನ ಮಾಡಿದ್ದೆ. ಇನ್ನು ಪಡ್ಡು ಜೊತೆಗೆ ಕಡಲೆಬೀಜ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಕಡಲೆಬೀಜನ ಹುರಿದು ಎತ್ತಿಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಜಾರ್ಗೆ 1 ಕಪ್ ಕಡಲೆಬೀಜ, ಅರ್ಧ ಕಪ್ ಕಡಲೆಪಪ್ಪು, 1 ಕಪ್ ತೆಂಗಿನಕಾಯಿ ತುರಿ, ಹುರಿದಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಹುಣಸೆಹಣ್ಣು, ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಟ್ಟು ಮಾಮೂಲಿಯಾಗಿ ಒಗ್ಗರಣೆ ಹಾಕೊಂಡ್ಬಿಟ್ರೆ ಚಟ್ನಿ ತುಂಬ ರುಚಿಯಾಗಿರುತ್ತೆ. ಇನ್ನಿದು ಇಡ್ಲಿ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆದರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು ಅಷ್ಟೇ. ಎಲ್ಲರೂ ಕೂಡ ಒಟ್ಟಿಗೆ ತಿಂಡಿನೆಲ್ಲ ಮುಗಿಸ್ಕೊಂಡು, ಇವತ್ತು ಶಾಪ್ ತುಂಬ ಗಲೀಜಾಗಿತ್ತು ಅಂತ ಅನ್ನಿಸ್ತಿತ್ತು. ಹಾಗಾಗಿ ಅಲ್ಲಿ ಡೀಪ್ ಕ್ಲೀನ್ ಮಾಡೋಣ ಅಂದ್ಕೊಂಡು ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸೋ ಅಷ್ಟರಲ್ಲಿ ಸಂಜೆನೇ ಆಯಿತು. ಇನ್ನು ಬರುವಾಗ ಸ್ವಲ್ಪ ತರಕಾರಿ ಕೂಡ ತಗೊಂಡು ಮನೆಗೆ ಬಂದೆ. ಹಾಗೆ ಫರ್ಟಿಲಿಟಿ ಬೂಸ್ಟಿಂಗ್ಗೆ ಫುಡ್ ಮತ್ತು ಯೋಗ ಬಗ್ಗೆ ಇವತ್ತು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ.